ಸರ್ ನಮಸ್ಕಾರ. ನಾನು ನಿಮಗೆ ಹೇಳಲಿಕ್ಕೆ ಹೊರಟಿರೋ ವಿಷಯ ಏನಂದರೆ ಟಾಪ್ ಟಿಪ್ಸ್ ಟು ಇನ್ಕ್ರೀಸ್ ಎನರ್ಜಿ ಲೆವೆಲ್. ಇವತ್ತು ಭಾಳಷ್ಟು ಜನ ಕೆಲಸ ಮಾಡೋಕ್ಕೆ ಆಗ್ತಾ ಇಲ್ಲ, ಲೆಥಾರ್ಜಿ ಮತ್ತು ಸುಸ್ತಾಗುತ್ತದೆ. ಹೀಗಾಗಿ ಲೇಬರ್ ಕೂಡ ಸಿಗ್ತಾ ಇಲ್ಲ ನಮಗೆ ಇವತ್ತು ಕೆಲಸ ಮಾಡೋಕ್ಕೆ. ಸೊ ನಾನು ಕೆಲವೊಂದು ಟಿಪ್ಸನ್ನು ಹೇಳ್ಕೊಡ್ತೇನೆ, ಹೌ ಟು ಇಂಪ್ರೂವ್ ಎನರ್ಜಿ ಲೆವೆಲ್ ಅಂತ. ನಂಬರ್ ಒನ್, ನಮ್ಮ ದೇಹದಲ್ಲಿ ಎನರ್ಜಿ ಇಂಪ್ರೂವ್ ಆಗಬೇಕಾದ್ರೆ ಕೆಲವೊಂದು ಪಾಯಿಂಟ್ಸ್ ಇದೆ. ಅದರ ಹೆಸರು ಸುಸ್ತಾಲಿ ಅಂತ. ನೋಡಿ, ಈ ಮೊಳಕಾಲು ಚಿಪ್ಪಿಂದ 4 ಫಿಂಗರ್ ಕೆಳಗಡೆ ಬಂದಾಗ ಒಂದು ಪಾಯಿಂಟ್ ಸಿಗುತ್ತದೆ, ಸ್ಟಮಕ್ 36 ಅಂತ. ಈ ಪಾಯಿಂಟನ್ನು ಎವ್ರಿ ಡೇ 3 ನಿಮಿಷ ನೀವು ಸ್ಟಿಮ್ಯುಲೇಟ್ ಮಾಡಿದಾಗ ಫುಲ್ ಡೇ ನೀವು ಆ್ಯಕ್ಟಿವ್ ಆಗಿರ್ಬೋದು. ನಂಬರ್ 1 ಟಿಪ್. ನಂಬರ್ 2 ಟಿಪ್ಸ್, ಮೋಕ್ಷ ಅಂತ ಒಂದು ಹರ್ಬ್ ಸಿಗುತ್ತೆ, MOX ಹರ್ಬು. ಆ ಹರ್ಬನ್ನು ನೀವು ಈ ಪಾಯಿಂಟಲ್ಲಿ ಮತ್ತು ಹೆಬ್ಬೆಟ್ ಹತ್ರ ಹಿಡಿದಾಗ ಫುಲ್ ಡೇ ನಿಮಗೆ ಎನರ್ಜಿ ಜಾಸ್ತಿ ಆಗುತ್ತೆ, ಯಾಂಗ್ ಜಾಸ್ತಿ ಆಗುತ್ತೆ. 3ನೇದು, ಸನ್ ಎಕ್ಸ್ಪೋಜರು. ನೀವು ಸನ್ಲೈಟ್ ಎಕ್ಸ್ಪೋಸ್ ಆದಾಗ ಸನ್ನಿಂದ ಸಿಗುವ ಯಾಂಗಿಂದ, ಹೀಟಿಂದ ತಮಗೆ ಎನರ್ಜಿ ಲೆವೆಲ್ ಜಾಸ್ತಿ ಆಗಿರುತ್ತೆ. ನೆಕ್ಸ್ಟು ಒಳ್ಳೆ ನಿದ್ರೆ. ಒಳ್ಳೆ ನಿದ್ರೆ ಮಾಡಿದಾಗ ತಮಗೆ ಡೇ ಟೈಮಲ್ಲಿ ಮೆಟಾಬಾಲಿಸಮ್ ಇಂಪ್ರೂವ್ ಆಗಿ, ಬಾಡಿ ರಿಲ್ಯಾಕ್ಸ್ ಆಗಿ, ಸ್ಟ್ರೆಸ್ ಕಡಿಮೆ ಆಗಿ, ನೋವು ಕೂಡ ಕಡಿಮೆ ಆಗಿ, ಮತ್ತು ಎನರ್ಜಿ ಕೂಡ ಜಾಸ್ತಿ ಇರ್ತದೆ. ನೆಕ್ಸ್ಟು ಒಳ್ಳೆ ಬ್ರೇಕ್ಫಾಸ್ಟು. ಬೆಳಗ್ಗೆ ಆದ ತಕ್ಷಣ ಇಡ್ಲಿ ದೋಸೆ ತಿನ್ನೋದಕ್ಕಿಂತ ಅಥವಾ ಪಾವಜಿ ತಿನ್ನೋದಕ್ಕಿಂತ ಒಂದು ಒಳ್ಳೆ ಪ್ರೋಟೀನ್, ನ್ಯೂಟ್ರಿಯನ್ ರಿಚ್ ಈ ಥರ ಫುಡ್ ತೆಗೆದುಕೊಂಡಾಗ ನಿಮಗೆ ಎನರ್ಜಿ ಕೂಡ ಇಂಪ್ರೂವ್ ಆಗುತ್ತದೆ. ನೆಕ್ಸ್ಟ್ ಬಂದು ಸ್ಮೂತಿ ಅಂತ ಕರೆಯೋದು. ಫಾರ್ ಎಕ್ಸಾಂಪಲ್ ಮೊರಿಂಗಾ, ಚಿಯಾ ಸೀಡು, ಸಬ್ಜಾ ಸೀಡು, ನಟ್ಸ್ ಆ್ಯಂಡ್ ಸೀಡ್ಸ್ ಅಂತ ಹೇಳ್ತೀವಿ, ಡೇಟ್ಸು, ಈ ಥರ ಹಾಕಿ ಒಂದು ಸ್ಮೂತಿಯನ್ನು ತೆಗೆದುಕೊಂಡಾಗ ಕೂಡ ನಮಗೆ ಒಳ್ಳೆ ನ್ಯೂಟ್ರಿಯೆಂಟ್ಸ್ ಸಿಕ್ಕು ಎನರ್ಜಿ ಕೂಡ ಇಂಪ್ರೂವ್ ಆಗುತ್ತೆ ಅಂತ ಹೇಳ್ಬೋದು.